ಹಾಯ್ ಹೆಲೋ ನಮಸ್ಕಾರ ಮತ್ತು ನಮ್ಮ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಸೊ ಹ್ಯಾಪಿ ಯುಗಾದಿ ಟು ಎವ್ರಿ ಒನ್. ಮೇ ದಿಸ್ ಯುಗಾದಿ ಬ್ರಿಂಗ್ಸ್ ಲಾಟ್ ಆಫ್ ಹ್ಯಾಪಿನೆಸ್ ಫಾರ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಸೊ ಈಗ ನಾನು ಪ್ರೀವಿಯಸ್ಲಿ ಹೇಳಿದಾಗೆ ನಿಮಗೆ ನಾನು KCET ಮಾಕ್ ಪೇಪರ್ಸನ್ನು ಪ್ರೊವೈಡ್ ಮಾಡ್ತೀನಿ ಅಂತ ಹೇಳಿದ್ದೆ. Yes, I am providing it for free for you all in my Telegram channel. So yesterday I have uploaded one paper of chemistry. I think you guys might have solved that. ಹಾಗೆ ಯಾರಾದರೂ ಹೊಸಬ್ರು ಇದ್ದರೆ ನಮ್ಮ ಚಾನಲ್ಗೆ ಈಗ ಹೋಗಿ ಜಾಯಿನ್ ಆಗ್ಬೋದು. ಹಾಗೆ ಅಲ್ಲಿರುವಂಥ ಮಟೀರಿಯಲ್ಸ್ನ ಎಕ್ಸೆಸ್ ಮಾಡ್ಕೋಬೋದು. ಸೊ ಸೆಕೆಂಡ್ ಎಕ್ಸಾಮ್ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಡೀಟೇಲ್ಸ್ಗಳನ್ನು ನೀಡಿದ್ದೆ ಪ್ರೀವಿಯಸ್ ವಿಡಿಯೋದಲ್ಲಿ. ಆದರೂ ಇನ್ನೂ ಕೂಡ ನಿಮಗೆ ಸ್ವಲ್ಪ ಡೌಟ್ಸ್ಗಳಿವೆ. ಏನಂತ ಕೇಳೋದಾದರೆ, ತುಂಬ ಜನ ಕೇಳ್ತಾ ಇದ್ರಿ, ಸೆಕೆಂಡ್ ಎಕ್ಸಾಮ್ ಬರೆದ್ಮೇಲೆ ಅದರಲ್ಲಿ ನಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಏನಾದರೂ ರಿಮಾರ್ಕ್ಸ್ ಮಾಡ್ತಾರಾ ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಅಂತ, ಇಲ್ಲಾಂದರೆ ಇದು ಸೆಕೆಂಡ್ ಎಕ್ಸಾಮ್ ಇಂಪ್ರೂವ್ಡ್ ಮಾರ್ಕ್ಸ್ ಅಂತೆಲ್ಲ ಕೇಳ್ತಾ ಇದ್ರಿ. ಸೊ ಫಾರ್ ದಿಸ್ ಆನ್ಸರ್ ಈಸ್ ನೋ. ಏನೂ ರಿಮಾರ್ಕ್ಸ್ ಬರೋದಿಲ್ಲ. ಸೊ ನಿಮ್ಮ ಏನು ಮೇನ್ ಮಾರ್ಕ್ಸ್ ಕಾರ್ಡ್ ಬರುತ್ತಲ್ಲ ಅದೇ ಬರೋದು. ಹಾಗೆ ಏನು ಕೇಳ್ತಾ ಇದ್ರಿ, ಫಸ್ಟ್ ಎಕ್ಸಾಮ್ ಪೇಪರ್ಗೆ ಸಪ್ರೇಟ್ ರಿಸಲ್ಟ್ ಮಾರ್ಕ್ಸ್ ಕಾರ್ಡ್, ಸೆಕೆಂಡ್ ಎಕ್ಸಾಮ್ ಪೇಪರ್ಗೆ ಸೆಕೆಂಡ್ ರಿಸಲ್ಟ್ ಮಾರ್ಕ್ಸ್ ಕಾರ್ಡ್, ಈ ರೀತಿ ಇರುತ್ತಾ? ನೋ, ಬೆಸ್ಟ್ ಆಫ್ ಟೂ ದೇ ವಿಲ್ ಕನ್ಸಿಡರ್. ಆ್ಯಂಡ್ ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್ ಯು ಹ್ಯಾವ್ ಓನ್ಲಿ 2 chances ದಿಸ್ ಟೈಮ್. ಓಕೆ, ಓನ್ಲಿ 2 chances ಇದ್ದಾವೆ. ಲಾಸ್ಟ್ ಟೈಮ್ 3 ಎಕ್ಸಾಮ್ಸ್ ಇದ್ವು. ಇನ್ನೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಕೆನ್ ಐ ರೈಟ್ ಥರ್ಡ್ ಎಕ್ಸಾಮ್ ಫಾರ್ ಮ್ಯಾಥ್ಸ್, ಕೆನ್ ಐ ರೈಟ್ ಥರ್ಡ್ ಎಕ್ಸಾಮ್ ಫಾರ್ ಬಯಾಲಜಿ ಅಂತ. ಎಸ್, ದೆರ್ ಈಸ್ ನೋ ಥರ್ಡ್ ಎಕ್ಸಾಮ್ ದಿಸ್ ಟೈಮ್. ದೆರ್ ಈಸ್ ಓನ್ಲಿ ಫಸ್ಟ್ ಎಕ್ಸಾಮ್ already finished, and there is second exam you can attempt for your scoring best than the first exam. That's it. Only 2 exams ಇದ್ದಾವೆ. ಹಾಗೆ ಥರ್ಡ್ ಎಕ್ಸಾಮ್ ಈ ಸರಿ ಇಲ್ಲ, ಲಾಸ್ಟ್ ಟೈಮ್ ನಮಗೆ ಇತ್ತು. ಆ್ಯಂಡ್ ಥರ್ಡ್ ಎಕ್ಸಾಮ್ ಬರೆದವರು ತುಂಬ ಕಡಿಮೆ ಜನ. ಮತ್ತೇನಾಗಿತ್ತು, ರಿಸಲ್ಟ್ ಬರೋದು ತುಂಬ ಟೈಮ್ ಆಗುತ್ತೆ. ಹಾಗೆ ಥರ್ಡ್ ಎಕ್ಸಾಮ್ ಪೇಪರ್ನ KCETಗೆ ಕನ್ಸಿಡರ್ ಮಾಡೋದು ಅವ್ರಿಗೆ ತುಂಬ ಹೆಕ್ಟಿಕ್ ಆಗ್ತಾ ಇದೆ. ಸೊ ವಾಟ್ ದೇ ಹ್ಯಾವ್ ಡನ್ ಮೀನ್ಸ್ ದೇ ಹ್ಯಾವ್ ಡನ್ ಓನ್ಲಿ 2 papers ಫಾರ್ ದಿಸ್ ಟೈಮ್. ಸೊ ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್ ದಿಸ್ ಇಸ್ ದ ಸೆಕೆಂಡ್ ಚಾನ್ಸ್ ವಿಚ್ ಯು ಆರ್ ಗೋಯಿಂಗ್ ಟು ರೈಟ್, ಇಸ್ ದ ಲಾಸ್ಟ್ ಆ್ಯಂಡ್ ಫೈನಲ್ ಆ್ಯಂಡ್ ಬೆಸ್ಟ್ ಚಾನ್ಸ್ ಯು ಆರ್ ಗೋಯಿಂಗ್ ಟು ರೈಟ್. ಬಟ್ ಯು ಹ್ಯಾವ್ ಟು ರೈಟ್ ಇಟ್ ವಿತ್ ಫುಲ್ ಪ್ರಿಪ್ರೇಷನ್. ನಿಮಗೆ ಫಸ್ಟ್ ಎಕ್ಸಾಮ್ಗಿನ್ನ ಇಂಪ್ರೂವ್ ಆಗಬೇಕಂದ್ರೆ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ಬರೀಬೇಕು. ಓಕೆ, ಸೇಮ್ ಪ್ರಿಪ್ರೇಷನ್ ಫಸ್ಟ್ ಎಕ್ಸಾಮ್ಗೆ ಎಷ್ಟಿತ್ತು ಅದೇ ಪ್ರಿಪ್ರೇಷನಿಂದ ಬರೆದ್ರೆ ಅಷ್ಟೇ ಮಾರ್ಕ್ಸ್ ಬೀಳ್ತವೆ. ದೇ ವಿಲ್ ಗಿವ್ ಯು ದ ಫಸ್ಟ್ ಎಕ್ಸಾಮ್ ಮಾರ್ಕ್ಸ್ ಇಟ್ ಸೆಲ್ಫ್, ಬಿಕಾಸ್ ದ್ಯಾಟ್ ಈಸ್ ದ ಬೆಸ್ಟ್ ಬೆಟರ್ ದ್ಯಾನ್ ದ್ಯಾಟ್ ಆಫ್ ದ ಸೆಕೆಂಡ್ ಅಂತ. ಓಕೆ, ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಸೊ ದಿಸ್ ಇಸ್ ಸೆಕೆಂಡ್ ಚಾನ್ಸ್, ಇಸ್ ದ ಫೈನಲ್ ಚಾನ್ಸ್. ಹಾಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವುದೇ ಥರದ ಚೇಂಜಸ್ ಆಗೋದಿಲ್ಲ, ನಾನು ಗ್ಯಾರಂಟಿ ಕೊಡ್ತೀನಿ. ಬಿಕಾಸ್ ದೇ ಹ್ಯಾವ್ ಆಲ್ರೆಡಿ ಮೆನ್ಷನ್ ದಟ್ ದೇ ವಿಲ್ ಕನ್ಸಿಡರ್ ದ ಬೆಸ್ಟ್ ಆಫ್ 2. ಓಕೆ, ರೈಟ್. ಈಗ ಸೆಕೆಂಡ್ ಎಕ್ಸಾಮ್ ಯಾವಾಗಿದೆ ಅಂತ ಕೇಳೋದಾದ್ರೆ, ಸೆಕೆಂಡ್ ಎಕ್ಸಾಮ್ ಈಸ್ ಆಫ್ಟರ್ ಯುವರ್ KCET ಎಕ್ಸಾಮ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ. 23 and 24 ಯುವರ್ KCET ಎಕ್ಸಾಮ್ಸ್ ವಿಲ್ ಗೆಟ್ ಓವರ್. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಡೈರೆಕ್ಟ್ ಕಂಟಿನ್ಯೂ ಆಗಿ ಎಲ್ಲ ಎಕ್ಸಾಮ್ಸ್ ಚಾಲೋ ಆದರೆ ನಿಮ್ಮ ಸೆಕೆಂಡ್ ಎಕ್ಸಾಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಎಲ್ಲ ಎಕ್ಸಾಮ್ಸ್ ನಾನು ಬರೀಬೇಕಂತ ಇದ್ದೀನಿ ಯಾರು ಅಂತ ಇದ್ದೀರಾ, ಅಷ್ಟು ಎಕ್ಸಾಮ್ಸ್ ಪ್ರಿಪ್ರೇಷನ್ ಆಗಬೇಕಲ್ಲ. ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ಇಟ್. ಹಾಗೆ ಬರೆಯೋಕ್ಕಾಗಲ್ಲ, ಒಂದು ಎಕ್ಸಾಮ್ ಆದಮೇಲೆ ಒಂದು ಎಕ್ಸಾಮ್ ಬರ್ತಾನೆ ಹೋಗ್ತವೆ. ಸೊ ಬೆಟರ್ ಯು ಸಿ ದ ರಿಸಲ್ಟ್ ಆನ್ ದ April 7. ಓಕೆ, April 7ಗೆ ನಿಮ್ಮ ರಿಸಲ್ಟ್ ನೋಡ್ಕೊಳ್ಳಿ. ಅದರಲ್ಲಿ ಯಾವುದು ನಿಮಗೆ ತುಂಬ ಕಡಿಮೆ ಬೀಳುತ್ತೆ ದ್ಯಾನ್ ಯುವರ್ ಎಕ್ಸ್ಪೆಕ್ಟೇಷನ್. ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ್ದು 85 out of 100, ನನಗೆ ಬಿದ್ದಿದ್ದು 80 ಅಥವಾ 75 ಬಿದ್ದಿದೆ. ಇಷ್ಟು ಕಡಿಮೆ ಮಾರ್ಕ್ಸ್ ಎದು ಕೊಟ್ಟಿದ್ದಾರೆ. ಹಾಗೆ ನಾನು ಸೆಕೆಂಡ್ ಎಕ್ಸಾಮ್ ಬರೀತೀನಿ ಅಂತ ಹೋಗೋದಾದರೆ ಯು ಕ್ಯಾನ್ ರೈಟ್, ಬಟ್ ವಿತ್ ಅ ಪ್ರಾಪರ್ ಪ್ರಿಪರೇಷನ್. ಓಕೆ, ಅನಲೈಸ್ ಮಾಡಬೇಕು, ಮಿಸ್ಟೇಕ್ ಯಾವ್ದು ಮಾಡಿದ್ದೀರಾ ಅಂತ ನೆಕ್ಸ್ಟ್ ಎಕ್ಸಾಮ್ ಬರೀಬೇಕು. ಸೊ ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಶೋ ಯು ಆಲ್ ಮೈ ಸೆಕೆಂಡ್ ಎಕ್ಸಾಮ್ ಕೆಮಿಸ್ಟ್ರಿ ಪೇಪರ್. ರೈಟ್, as I have told you all, I am going to show you all the second exam chemistry paper. So ಇದು ಲಾಸ್ಟ್ ಟೈಮ್ದು ಸೆಕೆಂಡ್ ಎಕ್ಸಾಮ್ ಪೇಪರ್ ವಿಚ್ ಐ ಹ್ಯಾವ್ ರಿಟನ್. ಮೋಸ್ಟ್ ಪ್ರೊಬಬ್ಲಿ ಇದು ನಿಮಗೆ ಯಾವುದೇ ಥರದ ವೆಬ್ಸೈಟ್ನಲ್ಲಿ ಸಿಗೋದಿಲ್ಲ. ಹಾಗೆ ಫಸ್ಟ್ ಪೇಪರನ್ನು ನಾನು ಆಗಲೇ ಬಿಟ್ಟಿದ್ದೆ ನಿಮ್ಮ ಕೆಮಿಸ್ಟ್ರಿ ಟೈಮ್ನಲ್ಲಿ ಟೆಲಿಗ್ರಾಮ್ ಚಾನಲ್ನಲ್ಲಿ. ಮತ್ತು ಈಗ ಕೂಡ ಇವತ್ತು ನಾನು ಅಪ್ಲೋಡ್ ಮಾಡ್ತೀನಿ ಅದನ್ನು. ಹಾಗೆ ಇದು PDF ಕೂಡ ನಿಮಗೆ ಅಪ್ಲೋಡ್ ಮಾಡಿರ್ತೀನಿ. ಸೊ ಇದನ್ನು ಈ ವಿಡಿಯೋದಲ್ಲಿ ಅನಲೈಸ್ ಮಾಡೋಣ ಯಾವ ರೀತಿ ಕೇಳಿದ್ರು ಅಂತ. ಆ್ಯಸ್ ಐ ಹ್ಯಾವ್ ಟೋಲ್ಡ್ ಯು ಬಿಫೋರ್, ಇದರಲ್ಲಿ MCQs ಆ್ಯಂಡ್ 2 marks ತುಂಬ ನಿಮಗೆ ಟ್ವಿಸ್ಟ್ ಮಾಡ್ತಾರೆ ಅಂತ. ವೈ ಐ ವಾಸ್ ಟೆಲ್ಲಿಂಗ್, ಈಗ ನಿಮಗೆ ಗೊತ್ತಾಗುತ್ತೆ ಈ ಪೇಪರ್ ಅನಲೈಸ್ ಮಾಡಿದ್ಮೇಲೆ. ಲೆಟ್ಸ್ ಅನಲೈಸ್ ದಿಸ್ ಕಂಪ್ಲೀಟ್ಲಿ, ಆ್ಯಂಡ್ ಆಲ್ಸೋ ಯು ಕ್ಯಾನ್ ಗೆಟ್ ದ ಕಂಪ್ಲೀಟ್ PDF ಆಫ್ ದಿಸ್ ಪೇಪರ್ ಇನ್ ಮೈ ಟೆಲಿಗ್ರಾಮ್ ಚಾನಲ್. ಸೊ ಲೆಟ್ಸ್ ಅನಲೈಸ್ ಇಟ್. ತುಂಬ ಜನ ತಲೆಯಲ್ಲಿ ಒಂದೇ ಕ್ವಶನ್ ಓಡ್ತಾ ಇರೋದು, ಸೆಕೆಂಡ್ ಎಕ್ಸಾಮ್ ಪೇಪರ್ ಟಫ್ ಇರುತ್ತಂತ. ಸೊ ಹಿಯರ್ ಯು ಕ್ಯಾನ್ ಸಿ H2 2025 ಅಂತ ಬರೆದಿದೆ, ದಟ್ ಈಸ್ ಸೆಕೆಂಡ್ ಎಕ್ಸಾಮ್. ಓಕೆ, ಸೆಕೆಂಡ್ ಎಕ್ಸಾಮ್. ಆ್ಯಂಡ್ ಹಿಯರ್ ಯಾವುದೇ ಥರದ ಅವರು ಡೇಟ್ ಮೆನ್ಷನ್ ಮಾಡಿಲ್ಲ. ಯೂಶ್ವಲಿ ಇದು 28th of March ಇತ್ತು.
ಸಾರಿ 28th ಆಫ್ ಏಪ್ರಿಲ್ಗೆ ಇತ್ತು. ನೆಕ್ಸ್ಟ್ ನಾನು ಹೇಳಿದಾಗೆ ಸ್ಟಾರ್ಟಿಂಗ್ ಎಲ್ಲ ಕನ್ನಡದಲ್ಲಿ ಕೊಟ್ಟಿರ್ತಾರೆ. ಆ್ಯಂಡ್ ಹಿಯರ್ ಈ ಪಿ ಡಿ ಎಫ್ ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ನೀವು ಕಂಪ್ಲೀಟಾಗಿ ಎಕ್ಸೆಸ್ ಮಾಡ್ಕೋಬೋದು. ಯೂಶ್ವಲಿ ಇದು ನಿಮಗೆ ಯಾವುದೇ ತರಹದ ವೆಬ್ಸೈಟ್ನಲ್ಲಿ ಸಿಗೋದಿಲ್ಲ, ಯಾಕಂದರೆ ಅವರು ಫಸ್ಟ್ ಪೇಪರನ್ನು ಅಪ್ಲೋಡ್ ಮಾಡಿರ್ತಾರೆ. ಆ್ಯಂಡ್ ಆಲ್ಸೋ ಸೆಕೆಂಡ್ ಪೇಪರ್ ತುಂಬ ರಿಸರ್ಚ್ ಮಾಡಿದರೆ ಸಿಗ್ಬೋದು, ಬಟ್ ಆ್ಯಸ್ ಆಫ್ ನೌ ಐ ಹ್ಯಾವ್ ಸರ್ಚ್ಡ್ ಇಟ್, ಐ ಡಿಡಂಟ್ ಗೆಟ್ ಎನಿವೇರ್. ಸೊ ಈ ಪಿ ಡಿ ಎಫ್ನ ನಾನು ಪ್ರೊವೈಡ್ ಮಾಡ್ತೀನಿ. ಇದು ಯಾವ ರೀತಿ ನಿಮಗೆ ಹೆಲ್ಪ್ ಆಗುತ್ತೆ ಅಂದರೆ, ಯು ಕ್ಯಾನ್ see the MCQs properly, how they have asked for second exam. ಹಾಗೆ ನೀವು ಲಾಸ್ಟ್ ಟೈಮ್ ಫಸ್ಟ್ ಪೇಪರನ್ನು ಹಾಗೆ ಸೆಕೆಂಡ್ ಪೇಪರನ್ನು ಕಂಪೇರ್ ಮಾಡಿ ನೋಡ್ಬೋದು ಯಾವ ಥರ ನಿಮಗೆ ಡಿಫ್ರೆನ್ಸ್ ಅನಿಸುತ್ತೆ ಅಂತ. ಸೊ ಸಿ ದ MCQs ಪಾರ್ಟ್ ಎ. ವೆನ್ ಕಂಪೇರ್ಡ್ ಟು ಡೆಲ್ಟಾ TF ವ್ಯಾಲ್ಯೂ ಆಫ್ 0.01 m ಗ್ಲೂಕೋಸ್ ಸೊಲ್ಯೂಷನ್, ದ ಡೆಲ್ಟಾ TF ವ್ಯಾಲ್ಯೂ ಆಫ್ 0.0 m MgCl2 ಸೊಲ್ಯೂಷನ್ ಈಸ್ ಡ್ಯಾಶ್. ಓಕೆ, ಇದರ ಕೀ ಆನ್ಸರ್ಸ್ ವಿತ್ ಕೀ ಆನ್ಸರ್ಸ್ ನಾನು ಕೊಡ್ತೀನಿ, ಬಟ್ ಇದನ್ನು ನೀವು ಸಾಲ್ವ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ MCQs ಈ ರೀತಿ. ಸೊ ಆಲ್ ದ ನ್ಯಾಚುರಲ್ ಆ್ಯಂಡ್ ಆರ್ಟಿಫಿಷಿಯಲ್ ರೇಡಿಯೋ ಆಕ್ಟಿವ್ ಡಿಕೇ ಆಫ್ ಅನ್ಸ್ಟೇಬಲ್ ನ್ಯೂಕ್ಲಿಯೈ ಟೇಕ್ಸ್ ಪ್ಲೇಸ್ ಬೈ. ದಿಸ್ ಈಸ್ ಡೈರೆಕ್ಟ್ ಕ್ವಶನ್, ಇಟ್ ಈಸ್ ಈಸಿ. ಸೊ ಈಸಿ ಟೈಪ್ ಕ್ವಶನ್ಸ್ ಕೂಡ ಕೊಟ್ಟಿರ್ತಾರೆ, ಬಟ್ ಆಲ್ಸೋ ದೇರ್ ವಿಲ್ ಬಿ ದಟ್ ಈಸ್ ಟಫ್ ಕ್ವಶನ್ಸ್ ಆಲ್ಸೋ. ಸಿ ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಈಸ್ ನಾಟ್ ಕರೆಕ್ಟ್ ಅಂತ ಇದರಲ್ಲಿ ನಾನು ಮಾರ್ಕ್ಸ್ ಕಳ್ಕೊಂಡಿದ್ದೆ. ದಿಸ್ ಒನ್ ಆ್ಯಂಡ್ ಒನ್ ಮೋರ್ MCQs ಐ ಹ್ಯಾವ್ ಲಾಸ್ಟ್ ಇನ್ ಕೆಮಿಸ್ಟ್ರಿ, ರೈಟ್. ಮೇ ಬಿ ದಿಸ್ ಒನ್. ಇದರಲ್ಲಿ ಇವೆರಡರಲ್ಲಿ ತುಂಬ ಕನ್ಫ್ಯೂಷನ್ ಆಗಿತ್ತು. 13th ಒನ್. ಓಕೆ, ಇದೇ ರೀತಿಯಾಗಿ ದಿಸ್ ಈಸ್ ವೆರಿ ಈಸಿ. ಟ್ರೀಟ್ಮೆಂಟ್ ಆಫ್ ಮಲೇರಿಯಾ ಫಸ್ಟ್ ಚಾಪ್ಟರ್ದು ಸ್ಟಾರ್ಟಿಂಗ್ ಕ್ವಶನ್ ಓನ್ಲಿ. ಸೊ ಇದೇ ರೀತಿಯಾಗಿ ಈ ರೀತಿ ಕೊಡ್ತಾರೆ. ಆ್ಯಂಡ್ ಯೂಶ್ವಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿಲ್ ಬಿ ವೆರಿ ಈಸಿಯರ್ ಓನ್ಲಿ. ಓಕೆ, ನೆಕ್ಸ್ಟ್ ಪಾರ್ಟ್ ಬಿ ನೋಡ್ಬೋದು. ವಾಟ್ ಆರ್ ಅಜಿಯೋಟ್ರೋಪ್ಸ್, ಡ್ರಾ ದ ಸ್ಟ್ರಕ್ಚರ್ ಆಫ್. ಸಿ ಹಿಯರ್ ಸ್ಟ್ರಕ್ಚರ್ ತೆಗೆಯಕ್ಕೆ ಕೊಟ್ಟಿದ್ದಾರೆ. ಟಫ್ ಅಂತ ಹೇಳ್ತಾ ಇದ್ದೆಲ್ಲ ನಾನು ನಿಮಗೆ. ಟಫ್ ಅಂದರೆ ಏನು, ನೀವು ಯೂಶ್ವಲಿ ಈ ಕಂಪೌಂಡ್ಸ್ನ ನೋಡ್ಕೊಂಡಿರ್ತೀರಾ. ಇದರ ನಿಮಗೆ ಲಾಸ್ಟ್ ಟೈಮ್ ಬಂದಿರೋದ್ರಲ್ಲಿ ಯಾವುದದು ಕಾಂಪ್ಲೆಕ್ಸ್ ಕಂಪೌಂಡ್ ಚಾಪ್ಟರ್ನಲ್ಲಿ ನೋಡ್ಕೊಂಡಿರ್ತೀರಾ. ಬಟ್ ಇದು ಡಯಾಗ್ರಾಮ್ NCERTಯಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಬಟ್ ನೀವು ಪ್ರಾಕ್ಟೀಸ್ ಮಾಡೋದು ಕಡಿಮೆ. ಬಟ್ ಈ ರೀತಿಯಾಗಿ ಕೇಳಿಬಿಟ್ರೆ ಚೂರು ಪ್ರಾಬ್ಲಮ್ ಆಗುತ್ತೆ. 23rd ವಾಸ್ ಈಸಿ, ಓನ್ಲಿ 3 ಬರೆಯೋದಿರುತ್ತೆ. ಯು ಕ್ಯಾನ್ ರೈಟ್ ಇಟ್. ಹೌ ಡು ಯು ಕನ್ವರ್ಟ್ ಐಸೋಪ್ರೊಪೈಲ್ ಬೆನ್ಸಿನ್ ಇಂಟು ಫಿನಾಲ್, ಇಟ್ ವಾಸ್ ಆಲ್ಸೋ ಓಕೆ. ಹವರ್ ಸ್ಟ್ರಕ್ಚರ್ ಆಫ್ ಲ್ಯಾಕ್ಟೋಸ್, ಡೈರೆಕ್ಟ್ ಇಲ್ಲಿ ಸ್ಟ್ರಕ್ಚರನ್ನೇ 2 ಕ್ವಶನ್ ಕೇಳಿದ್ದಾರೆ. ಸೊ ದೆನ್ ಆನ್ವರ್ಡ್ಸ್ ಪಾರ್ಟ್ ಸಿ ನೋಡ್ಬೋದು. interstitial compounds and give reason question. This was very easy also, somewhat. 28th one, Zn plus 2 is colorless. That one it was so confusing for me at that time. 28th ಅಲ್ಲಿ ಸ್ಟ್ರಕ್ ಆಗಿದ್ದೆ ನಾನು. ಸೇ ಹೈಬ್ರಿಡೈಸೇಷನ್ VBT ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ನೋಡಿ 3 ಮಾರ್ಕ್ಸ್ಗೆ. ಆ್ಯಂಡ್ ಯು ಆರ್ ಆಸ್ಕಿಂಗ್ ಕ್ವಶನ್ಸ್ ರಿಪೀಟ್ ಆಗ್ತಾವ ಅಂತ. ಸೊ ಆ್ಯಸ್ ಆಫ್ ಲಾಸ್ಟ್ ಟೈಮ್ ದೇರ್ ಈಸ್ ವೆರಿ ಲೆಸ್ ಚಾನ್ಸ್ ಆಫ್ ರಿಪೀಟಿಂಗ್ ದ ಕ್ವಶನ್ಸ್ ಇನ್ ಸೆಕೆಂಡ್ ಎಕ್ಸಾಮ್. ಓಕೆ, ಸೇಮ್ ಕ್ವಶನ್ ರಿಪೀಟ್ ಆಗ್ತದ ಅನ್ನೋದಕ್ಕೆ ಚೂರು ಕಡಿಮೆ ಚಾನ್ಸ್ ಇರುತ್ತೆ ಅಂತ. ಸೊ 37th ನೋಡ್ಬೋದು. ಇದರಲ್ಲಿ ಈ ರೀತಿ ಕೇಳಿದ್ದಾರೆ, ಡೈರೆಕ್ಟಾಗಿ ಯಾವ್ಯಾವ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ ಅಂತ. ಡೈರೆಕ್ಟ್ NCERT ಅಂತಲೇ ಬಂದಿರೋದು. ಬಟ್ ಆಲ್ಸೋ ಇಫ್ ಯು ಹ್ಯಾವ್ ಪ್ರಾಕ್ಟಿಸ್ಡ್ ವೆಲ್ ಯು ಕ್ಯಾನ್ ರೈಟ್, ಅದರ್ವೈಸ್ ಇಟ್ ವಿಲ್ ಬಿ ಸಮಥಿಂಗ್ ಟಫರ್ ಓನ್ಲಿ. ಓಕೆ, ರೈಟ್. 40th ಒನ್ ನೋಡಿ, 6 ಕಾರ್ಬನ್ ಆಟಮ್ಸ್ ಇನ್ ಅ ಸ್ಟ್ರೇಟ್ ಚೈನ್ ಗ್ಲೂಕೋಸ್ ಕಂಟೆನ್ಸ್ ಅಂತ. ಓಕೆ, ರೈಟ್. ಈ ರೀತಿಯಾಗಿ ನಿಮಗೆ ಯೂಶ್ವಲಿ ಈಗ ಫಸ್ಟ್ ಎಕ್ಸಾಮ್ನಲ್ಲೂ ಸಬ್ ಕ್ವಶನ್ಸೇ ಕೊಟ್ಟಿದ್ರು. ಪಾರ್ಟ್ ಡಿ ಅಲ್ಲಿ ಸಬ್ ಕ್ವಶನ್ಸ್ ಕೂಡ ಕೊಡ್ತಾರೆ ಇದೇ ರೀತಿಯಾಗಿ. ಹಾಗೆ ಪಾರ್ಟ್ ಇ ನೋಡ್ಬೋದು. ಪಾರ್ಟ್ ಇ ಬಗ್ಗೆ ಕೇಳೋದಾದರೆ ದೀಸ್ ಆರ್ ದ ಕ್ವಶನ್ಸ್ ಡೈರೆಕ್ಟ್ ಫ್ರಮ್ NCERT ಓನ್ಲಿ. ಪಾರ್ಟ್ ಇ ಕ್ವಶನ್ ನಾರ್ಮಲಿ ಈಸಿ ಇರುತ್ತದೆ. ನೀವು NCERT ನ್ಯೂಮರಿಕಲ್ಸ್ ಮಾಡಿದರೆ ಇಟ್ ವಿಲ್ ಬಿ ಮೋರ್ ಈಸಿಯರ್ ಓನ್ಲಿ. ಓಕೆ, ಆ್ಯಂಡ್ ಇಟ್ ಈಸ್ ದ ಲಾಸ್ಟ್ ದಿಸ್ ಒನ್ 45, ದಟ್ ಈಸ್ ಫಸ್ಟ್ ಆರ್ಡರ್ ಆಫ್ ರಿಯಾಕ್ಷನ್ 25% completion, right. This is also from the NCERT itself. ಸೊ ನ್ಯೂಮರಿಕಲ್ಸ್ಗೆ ನಿಮಗೆ ಒಂದು ಸ್ಟ್ರಾಟಜಿ ಹೇಳೋದಾದರೆ ಇಟ್ಸ್ ಓನ್ಲಿ ಟು ಡೂ ಅಬೌಟ್ ದ NCERT. ಆ್ಯಂಡ್ ಫಾರ್ 2 ಮಾರ್ಕ್ಸ್ ಸಮ್ ನೀವು ಆರ್ಗ್ಯಾನಿಕ್ ಕಂಪೌಂಡ್ನಲ್ಲಿ ಚೂರು ಸ್ಟ್ರಾಂಗ್ ಇದ್ದರೆ ಯು ಕ್ಯಾನ್ ಆನ್ಸರ್ ದೀಸ್ ಟೈಪ್ ರಿಯಾಕ್ಷನ್ಸ್ ಲೈಕ್ ಫಿಟಿಗ್ ರಿಯಾಕ್ಷನ್ ಆ್ಯಂಡ್ ಆಲ್. ಈ ಕ್ವಶನ್ ಪೇಪರ್ನ ರೆಫರ್ ಮಾಡಿ, ಬಿಕಾಸ್ ಸಮ್ ಕ್ವಶನ್ಸ್ ಮೇ ರಿಪೀಟ್ ಆಲ್ಸೋ ಫ್ರಮ್ ದಿಸ್. ಆ್ಯಂಡ್ ಲಾಸ್ಟ್ ಟೈಮ್ ಕ್ವಶನ್ಸ್ ಕೂಡ ಒಂದಿಷ್ಟು ಫಸ್ಟ್ ಎಕ್ಸಾಮ್ನಲ್ಲಿ ರಿಪೀಟ್ ಆಗಿದೆ. ಸೊ ಬೋತ್ ದ ಕ್ವಶನ್ ಪೇಪರ್ಸ್ ಲಾಸ್ಟ್ ಟೈಮ್ ಫಸ್ಟ್ ಕ್ವಶನ್ ಪೇಪರ್ ಆಗಲಿ ಸೆಕೆಂಡ್ ಕ್ವಶನ್ ಪೇಪರ್ ಆಗಲಿ ಎರಡೂ ರೆಫರ್ ಮಾಡಿ. ಹಾಗೆ ಈ MCQsನ ನೋಡ್ಕೊಂಡು ಹೋಗಿ. ಸಿಮಿಲರ್ MCQs ಬರುವಂಥ ಸಾಧ್ಯತೆಗಳಿವೆ, ರೈಟ್. ಹೋಪ್ ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಮೇ ದಿಸ್ ಪೇಪರ್ ಹೆಲ್ಪ್ಸ್ ಯು ಆಲ್. ಸೊ ಕಂಪ್ಲೀಟ್ PDF ನಾನು ಪ್ರೊವೈಡ್ ಮಾಡಿರ್ತೇನೆ. ಕಂಪ್ಲೀಟ್ PDFನ ಯೂಸ್ ಮಾಡ್ಕೊಳ್ಳಿ. ಹಾಗೆ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ. ಸೊ ಆ್ಯಸ್ ಆಫ್ ಇಟ್ ಪ್ರಿಪೇರ್ ಫಾರ್ KCET ಆಲ್ಸೋ. KCETಗೆ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಆ್ಯಂಡ್ ಸಮ್ ಮೋರ್ ಹೆಲ್ಪ್ ಮಾಡಬೇಕಂತ ನನಗೂ ಕೂಡ ಇದೆ. ಹಾಗೆ ಐ ಆಮ್ ಬ್ರಿಂಗಿಂಗ್ ಸಮ್ ಮಟೀರಿಯಲ್ಸ್ ಫಾರ್ ಯು ಆಲ್ ಗೈಸ್. ಸೊ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನಾನು ನಿಮಗೆ ತರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದೆನ್ ಡೂ ವೆಲ್, ಆಲ್ ದ ಬೆಸ್ಟ್. ಆ್ಯಂಡ್ ಇಫ್ ಎನಿ ಡೌಟ್ಸ್ ಏನಾದರೂ ಇದ್ದರೆ ಯು ಕ್ಯಾನ್ ಆಸ್ಕ್ ಮೀ. ಐ ಆಮ್ ready to answer you all and help you all guys. And thank you for watching. Take care, keep learning, keep growing, and bye bye.